ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ತನ್ನ ಬಡ್ಡಿ ದರವನ್ನು ಕಡಿತಗೊಳಿಸಿದ ಬಳಿಕ ಜಾಗತಿಕ ಟ್ರೆಂಡ್ಗೆ ಅನುಸಾರವಾಗಿ ಭಾರತೀಯ ಶೇರ್ ಮಾರುಕಟ್ಟೆಯಲ್ಲಿಯೂ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಸೂಚ್ಯಂಕಗಳು ದಾಖಲೆಯ ಎತ್ತರಕ್ಕೇರಿವೆ. ಹೀಗಿದ್ದರೂ ಪಿಎಸ್ಯು ಶೇರ್ಗಳು ನಿರೀಕ್ಷೆಯಿಂದ ಮೇಲಕ್ಕೆ ಏರದಿರುವುದು ಹೂಡಿಕೆದಾರರಲ್ಲಿ ಕಳವಳಕ್ಕೆ ಕಾರಣವಾಗಿದೆ. ಆಗಸ್ಟ್ 27ರಿಂದ ಸೆಪ್ಟೆಂಬರ್ 27ರ ತನಕ ಪಿಎಸ್ಯು ಶೇರ್ಗಳ ದರ ಕಡಿತ ಹೇಗಿತ್ತು ಅಂತ ನೋಡೋಣ. ಎಚ್ಎಲ್ ಶೇರಿನ ದರ ಕಳೆದ ಒಂದು ತಿಂಗಳಿನಲ್ಲಿ 6.64% ಇಳಿಕೆಯಾಗಿದೆ. 4,721 ರೂಪಾಯಿಗಳಿಂದ 4,410 ರೂಪಾಯಿಗೆ ದರ ಇಳಿಕೆಯಾಗಿದೆ. ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪ್ ಲಿಮಿಟೆಡ್ ಅಥವಾ ಐಆರ್ಎಫ್ಸಿ ಶೇರಿನ ದರದಲ್ಲಿ ಕಳೆದ ಒಂದು ತಿಂಗಳ ಅವಧಿಯಲ್ಲಿ 12.72% ಇಳಿಕೆಯಾಗಿದೆ. ಶೇರಿನ ದರ 180 ರೂಪಾಯಿಗಳಿಂದ 157 ರೂಪಾಯಿಗೆ ಇಳಿಕೆಯಾಗಿದೆ. ಬಿಎಚ್ಇಎಲ್ ಶೇರಿನ ದರದಲ್ಲಿ 3.58% ಇಳಿಕೆಯಾಗಿದ್ದು 290 ರೂಪಾಯಿಗಳಿಂದ 287 ರೂಪಾಯಿಗೆ ಇಳಿಕೆಯಾಗಿದೆ. ಶೇರಿನ ದರ 297 ರೂಪಾಯಿಗಳಿಂದ 287 ರೂಪಾಯಿಗೆ ಇಳಿಕೆಯಾಗಿದೆ. ಬಿಇಎಲ್ ಶೇರಿನ ದರದಲ್ಲಿ 2.93% ಇಳಿಕೆಯಾಗಿದ್ದು 3,875 ರೂಪಾಯಿಗಳಿಂದ 3,764 ರೂಪಾಯಿಗೆ ಇಳಿಕೆಯಾಗಿದೆ. ಆರ್ಇಸಿ ಶೇರಿನ ದರದಲ್ಲಿ ಕಳೆದ ಒಂದು ತಿಂಗಳಿನಲ್ಲಿ 9.80% ದರ ಇಳಿಕೆಯಾಗಿದೆ. ಶೇರಿನ ದರ 617 ರೂಪಾಯಿಗಳಿಂದ 556 ರೂಪಾಯಿಗೆ ಇಳಿಕೆಯಾಗಿದೆ. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಶೇರಿನ ದರ 536 ರೂಪಾಯಿಗಳನ್ನು 491 ರೂಪಾಯಿಗೆ ಇಳಿಕೆಯಾಗಿದೆ. ಒಎನ್ಜಿಸಿ ಶೇರಿನ ದರದಲ್ಲಿ 34% ಇಳಿಕೆಯಾಗಿದ್ದು ಶೇರಿನ ದರ 330 ರೂಪಾಯಿಗಳಿಂದ 294 ರೂಪಾಯಿಗೆ ಇಳಿಕೆಯಾಗಿದೆ. ಕೋಲ್ ಇಂಡಿಯಾ ಶೇರಿನ ದರದಲ್ಲಿ 18% ಇಳಿಕೆಯಾಗಿದೆ. ಪ್ರತಿ ಶೇರಿನ ದರ 531 ರೂಪಾಯಿಗಳಿಂದ 513 ರೂಪಾಯಿಗೆ ಇಳಿಕೆಯಾಗಿದೆ. ಎಸ್ಬಿಐ ಶೇರಿನ ದರದಲ್ಲಿ 11.35% ಇಳಿಕೆಯಾಗಿದೆ. ಶೇರಿನ ದರ 820 ರೂಪಾಯಿಗಳಿಂದ 804 ರೂಪಾಯಿಗೆ ಇಳಿಕೆಯಾಗಿದೆ. ಬ್ಯಾಂಕ್ ಆಫ್ ಬರೋಡಾ ಶೇರಿನ ದರದಲ್ಲಿ 4% ಇಳಿಕೆಯಾಗಿದ್ದು 251 ರೂಪಾಯಿಗಳಿಂದ 247 ರೂಪಾಯಿಗೆ ಇಳಿಕೆಯಾಗಿದೆ. ಹೀಗೆ ಸಾರ್ವಜನಿಕ ವಲಯದ ಹಲವಾರು ಕಂಪನಿಗಳ ಷೇರುಗಳ ದರದಲ್ಲಿ ಇತ್ತೀಚೆಗೆ ದರ ಇಳಿಕೆಯಾಗಿದೆ. ಮ್ಯೂಚುವಲ್ ಫಂಡ್ಗಳು ಹಾಗೂ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಥವಾ ಎಫ್ಐಐಗಳು ಕಳೆದ ಏಪ್ರಿಲ್-ಜೂನ್ ತ್ರೈಮಾಸಿಕದಲ್ಲಿ ಕನಿಷ್ಠ 13 ಪಿಎಸ್ಯು ಷೇರುಗಳಲ್ಲಿ ಹೂಡಿಕೆಯನ್ನು ಕಡಿತಗೊಳಿಸಿವೆ. ಈ ಅವಧಿಯಲ್ಲಿ ಮ್ಯೂಚುವಲ್ ಫಂಡ್ಗಳು 28 ಪಿಎಸ್ಯು ಸ್ಟಾಕ್ಸ್ಗಳು ಮತ್ತು ಎಫ್ಐಐಗಳು 30 ಸ್ಟಾಕ್ಸ್ಗಳಲ್ಲಿ ತಮ್ಮ ಹೂಡಿಕೆಯನ್ನ ಮಾರಾಟ ಮಾಡಿವೆ. ವಿಶೇಷ ಏನಂತಂದ್ರೆ ಮ್ಯೂಚುವಲ್ ಫಂಡ್ಗಳು ಮತ್ತು ಎಫ್ಐಐಗಳು ಪಿಎಸ್ಯು ಷೇರುಗಳಿಂದ ಹೂಡಿಕೆಯನ್ನು ಹಿಂತೆಗೆದುಕೊಳ್ತಾ ಇದ್ರೂ ರಿಟೇಲ್ ಹೂಡಿಕೆದಾರರು ಖರೀದಿಸ್ತಾ ಇದ್ದಾರೆ. ಹಾಗಾದ್ರೆ ಸಾರ್ವಜನಿಕ ವಲಯದ ಕಂಪನಿಗಳ ಷೇರುಗಳು ಒತ್ತಡದಲ್ಲಿ ಇರೋದೇಕೆ? ವಿವರವಾಗಿ ನೋಡೋಣ. ಮೊದಲನೆಯದಾಗಿ, ಇತ್ತೀಚಿನ ವರ್ಷಗಳಲ್ಲಿ ಪಿಎಸ್ಯು ಷೇರುಗಳ ಮೌಲ್ಯದಲ್ಲಿ ಭಾರಿ ಏರಿಕೆ ಉಂಟಾಗಿತ್ತು. ಡಿಫೆನ್ಸ್, ರೈಲ್ವೆ ಮತ್ತು ಕ್ಯಾಪಿಟಲ್ ಗೂಡ್ಸ್ ವಲಯದ ಕಂಪನಿಗಳು ಭಾರಿ ಬೆಳವಣಿಗೆ ದಾಖಲಿಸುವ ನಿರೀಕ್ಷೆ ಗರಿಗೆದರಿತ್ತು. ಆದರೆ ಈ ಮಾರುಕಟ್ಟೆ ಮೌಲ್ಯಕ್ಕೆ ಹೋಲಿಸಿದ್ರೆ ಅವುಗಳ ಆದಾಯದ ಗಳಿಕೆ ಮತ್ತು ಬೆಳವಣಿಗೆ ಸಮರ್ಥನೆ ಮಾಡಿಕೊಳ್ಳುವಷ್ಟು ಏರಿಕೆಯಾಗಿಲ್ಲ. ಹೀಗಾಗಿ ದರಗಳಲ್ಲಿ ಕರೆಕ್ಷನ್ ಉಂಟಾಗಿದೆ. ಮ್ಯೂಚುವಲ್ ಫಂಡ್ಗಳು ಮತ್ತು ಎಫ್ಐಐಗಳು ತಮ್ಮ ಹೂಡಿಕೆಯನ್ನು ಹಿಂತೆಗೆದುಕೊಳ್ಳಲು ಇದುವೇ ಪ್ರಮುಖ ಕಾರಣವಾಗಿದೆ. ದರ ಇಳಿಕೆಗೆ ಇದುವೇ ಪ್ರಮುಖ ಕಾರಣ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಎರಡನೇದಾಗಿ, ಪಿಎಸ್ಯು ಷೇರುಗಳ ಉನ್ನತ ಮಟ್ಟದ ವ್ಯಾಲ್ಯೂಯೇಷನ್ ಪರಿಣಾಮ ದರಗಳಲ್ಲಿ ಕರೆಕ್ಷನ್ ಉಂಟಾಗಿದೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳು ಒತ್ತಡದಲ್ಲಿವೆ. ಮೂರನೇದಾಗಿ, ಹೂಡಿಕೆದಾರರು ಲಾರ್ಜ್ ಕ್ಯಾಪ್ ಮತ್ತು ರಕ್ಷಣಾ ವಲಯದ ನಿರ್ದಿಷ್ಟ ಷೇರುಗಳತ್ತ ಆದ್ಯತೆ ನೀಡ್ತಾ ಇದ್ದಾರೆ. ಹಾಗಾದ್ರೆ ಪಿಎಸ್ಯು ಷೇರುಗಳ ಭವಿಷ್ಯ ಏನು? ಅವುಗಳಲ್ಲಿ ಹೂಡಿಕೆಯನ್ನು ಮುಂದುವರಿಸಬಹುದೇ ಅಂತ ನೀವು ಕೇಳಬಹುದು. ಸಾರ್ವಜನಿಕ ವಲಯದ ಕಂಪನಿಗಳ ಷೇರುಗಳ ಹೈ ವ್ಯಾಲ್ಯೂಯೇಷನ್ ಪರಿಣಾಮ ದರಗಳಲ್ಲಿ ಕರೆಕ್ಷನ್ ಆಗ್ತಾ ಇರೋದ್ರಿಂದ ಇದೊಂದು ತಾತ್ಕಾಲಿಕ ಟ್ರೆಂಡ್ ಆಗಿರಬಹುದು. ಹಲವು ಕಂಪನಿಗಳ ಆರ್ಡರ್ ಬುಕ್ಸ್ ನಲ್ಲಿ 20ರಿಂದ 30% ಬೆಳವಣಿಗೆ ಆಗಿರೋದ್ರಿಂದ ಹಾಗೂ ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಕಂಪನಿಗಳಿಗೆ ಉತ್ತಮ ಬೆಂಬಲ ಕೊಡ್ತಾ ಇರೋದ್ರಿಂದ ಫಂಡಮೆಂಟಲ್ ಆಗಿ ಸುಸ್ಥಿತಿಯಲ್ಲಿರುವ ಪಿಎಸ್ಯು ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯು ಭವಿಷ್ಯದಲ್ಲಿ ಒಳ್ಳೆಯ ರಿಟರ್ನ್ಸ್ ಅನ್ನು ನೀಡಲಿದೆ. ಹಾಗಂತ ಪಿಎಸ್ಯು ಷೇರುಗಳನ್ನ ಅತ್ಯಂತ ವಿಶೇಷ ಅಂತ ಪರಿಗಣಿಸಬಾರದು. ಇತರ ಷೇರುಗಳಂತೆಯೇ ಫಂಡಮೆಂಟಲ್ ಸ್ಥಿತಿಗತಿಗಳನ್ನ ಗಮನಿಸಿ ಖರೀದಿಸಬೇಕು ಅಂತ ತಜ್ಞರು ಹೇಳ್ತಾರೆ.